ಸಾರ್ವಜನಿಕರ ನ್ಯಾಯಾಂಗ ಸಂಬಂಧಿತ ಪ್ರಕರಣಗಳನ್ನು ತ್ವರಿತವಾಗಿ ಕಡಿಮೆ ವೆಚ್ಚದಲ್ಲಿ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುವ ಉದ್ದೇಶದಿಂದ ಜುಲೈ 11ರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವು ಸುಳ್ಯದ ಹಿರಿಯ ಸಿವಿಲ್ ನ್ಯಾಯಾಲಯ ಹಾಗೂ ಕಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ನಡೆಯಲಿದೆ ಅಂತ ನ್ಯಾಯಾಂಗ ಅಧಿಕಾರಿಗಳು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಮಯಂತಿ ಹಾಗೂ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಚಿರಾಗ್ ಮಾತನಾಡಿ, ಬಾಕಿ ಇರುವ ಮತ್ತು ವ್ಯಾಜ್ಯಪೂರ್ವ ಹಂತದಲ್ಲಿರುವ ಹಲವು ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಪರಸ್ಪರ ಒಪ್ಪಂದದ ಮೇರೆಗೆ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ ಅಂತ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಸುಕುಮಾರ್ ಕೊಡ್ತಗೊಳ್ಳಿ ಉಪಸ್ಥಿತರಿದ್ದರು. ಪ್ರತಿ ಜಿಲ್ಲೆಯಿಂದನೂ ಏನಾಗುತ್ತೆ ಅಂತಂದರೆ, ನಾವು ಕೋರ್ಟ್ನಲ್ಲಿ ನಾವು ಎಷ್ಟು ಒಂದು ಕೇಸ್ ನಡೆಸಲಿಕ್ಕೆ ನೀವು ಅಂದಾಜು ಕೇಳಿರ್ಬೋದು, ಇಷ್ಟು ವರ್ಷಗಳೇ ನಡೆದೋಯ್ತು, ಇನ್ನೂ ನಮ್ಮಲ್ಲಿ ತೀರ್ಮಾನ ಆಗಿಲ್ಲ ಅಂತ. ಇದು ಏನು ಅಂತಂದರೆ, ಇಬ್ಬರು ಪಾರ್ಟಿಗಾರನ್ನ ನಾವು ಕನ್ಸಿಲೇಷನ್ ಮಾತಾಡಿಸಿ ಅವರಿಗೆ ಚಿಕ್ಕ ಪುಟ್ಟ ಡಿಸ್ಪ್ಯೂಟ್ ಇರುತ್ತೆ, ಅದನ್ನು ಸಮಾಧಾನ ಮಾಡಿ ಅಲ್ಲಿಗೆ ಒಂದು ತೀರ್ಮಾನ ಕೊಡ್ತೀವಿ. ಅದ್ರ ಮೇಲೆ ಮತ್ತು ಈಗ ಬೇರೆ ಜಜ್ಮೆಂಟ್ ಕೋರ್ಟ್ನಲ್ಲಿ ಜಜ್ಮೆಂಟ್ ಮಾಡಿದರೆ ಒಂದು ಅಪೀಲ್, ಯಾರಾದರೂ ಒಬ್ಬರಿಗೆ ಬೇಜಾರಾಗಿರುತ್ತೆ, ಯಾಕಂತಂದ್ರೆ ಜಜ್ಮೆಂಟ್ ಮಾಡಿದ ಮೇಲೆ ಒಬ್ಬರಿಗೆ ಬೇಜಾರು, ಒಬ್ಬರಿಗೆ ಖುಷಿ ಇದ್ದಿದ್ದೇ ಇರುತ್ತೆ. ಯಾರಾದರೂ ಒಬ್ಬ ಅಪೀಲ್ ಹೋಗ್ತಾನೆ, ಆ ಅಪೀಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ ಹೋಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗೋರು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ. ಆದರೆ ಈ ಒಂದು ಏನು ಲೋಕ ಅದಾಲತ್ನಲ್ಲಿ ಸೆಟ್ಲ್ ಆಯಿತು ಅಂತಂದರೆ ಅದಕ್ಕೆ ಅಪೀಲ್ ಇಲ್ಲ. ಅಂದರೆ ಶಾರ್ಟ್ ಪೀರಿಯಡಲ್ಲಿ ಡಿಸ್ಪೋಸ್ ಆಗುತ್ತೆ, ನಿಮಗೆ ಬೇಗ ಪರಿಹಾರನೂ ಸಿಗುತ್ತೆ. ಮತ್ತು ಇಬ್ಬರು ಪಾರ್ಟಿ ತಾವು ಒಪ್ಕೊಂಡು ಆ ಒಂದು ಏನು ಸಂಧಾನಕ್ಕೆ ಬರೋದ್ರಿಂದ ಅವ್ರದ್ದು ಖರ್ಚು ಉಳಿಯುತ್ತೆ, ಕೋರ್ಟ್ಗೆ ಅಲೆದಾಡುವ ಟೈಮು ಉಳಿಯುತ್ತೆ, ಲಾಯರ್ಗೆ ಫೀಸ್ ಕೊಡೋದು ಉಳಿಯುತ್ತೆ. ಇನ್ ಕೇಸ್ ಸಿವಿಲ್ ಕೇಸ್ನಲ್ಲೆಲ್ಲ ಫೀಸ್ ಕಟ್ಟಿರ್ತಾರೆ, ಕೋರ್ಟ್ ಫೀ ಕಟ್ಟಿರ್ತಾರೆ, ಅದನ್ನು ನಾವು 100% ರಿಟರ್ನ್ ಮಾಡ್ತೀವಿ. ಇಷ್ಟೇ ಕೇಸ್ ಅಂತೇಳಿ ಇಷ್ಟೇ ಕೇಸ್ ಅಂತ ಇಲ್ಲಿ ತಗೊಳ್ಳುವಂಥ ಇದೆಯಾ ಅದಾಲತ್ತಲ್ಲಿ? ಇಲ್ಲ, ಈಗ ನಮಗೆ ಪೂರ್ತಿ ಈಗ ನನ್ನ ಕೋರ್ಟ್ನಲ್ಲಿ 454 ಕೇಸ್ ಇದೆ. ಅದೆಲ್ಲ ರಾಜಿ ಆಗುವಂತಹ ಕೇಸ್ ಆದರೆ ಎಲ್ಲನೂ ಮಾಡ್ತೀವಿ, ಆದರೆ ಅಷ್ಟು ಎಲ್ಲನೂ ರಾಜಿ ಆಗುವಂತಹ ಕೇಸ್ ಅಲ್ಲ. ಈಗ ಕ್ರಿಮಿನಲ್ ಕೇಸ್ ಇರುತ್ತೆ, ಒಬ್ಬ ಏನು ಮರ್ಡರ್ ಮಾಡಿದೊಂದು ರಾಜಿ ಮಾಡಲಿಕ್ಕೆ ಆಗೋದಿಲ್ಲ, ರೇಪ್ ಕೇಸ್ನಲ್ಲಿ ರಾಜಿ ಮಾಡೋಕ್ಕಾಗೋದಿಲ್ಲ, ಸಮಾಜಘಾತುಕಗಳು ಎಂಥ ಆ್ಯಕ್ಟ್ ಇರ್ತವೆ ಅಂಥವುಗಳನ್ನು ರಾಜಿ ಮಾಡೋದಿಲ್ಲ. ಸಣ್ಣ ಪುಟ್ಟ ವಿಷಯ, ಯಾರೋ ಒಬ್ಬ ಕಾಲರ್ ಹಿಡಿದು ಹೊಡೆದಾಡ್ತಾರೆ, ಏನೋ ಕೆಟ್ಟ ಮಾತಿನಿಂದ ಬೈದಿರ್ತಾರೆ, ಅಥವಾ ಚಿಕ್ಕ ಪುಟ್ಟ ಕಳ್ಳತನದ ಇದರನ್ನು ರಾಜಿ ಮಾಡ್ತೀವಿ. ಆದರೆ ರಾಬರಿ, ಡಕಾಯಿಟಿ ಅಂಥ ಕೇಸನ್ನ ಮಾಡೋದಿಲ್ಲ. ಒಂದು ವರ್ಷದಲ್ಲಿ ಎಷ್ಟು ಅದಾಲತನ್ನು ಮಾಡಬೇಕಂತೇಳಿ? 4 ಮಾತ್ರ. ಲೋಕ ಅದಾಲತ್ನಿಂದ ಏನು ಅಂದರೆ, ನ್ಯಾಯಾಲಯದಲ್ಲಿ ಈಗಾಗಲೇ ದಾಖಲಾಗಿರೋ ಪ್ರಕರಣಗಳನ್ನ ಅದಾಲತ್ತಲ್ಲಿತ್ತು ರಾಜಿ ಮಾಡೋವಂಥದ್ದು ಲೋಕ ಅದಾಲತ್ತು. ಈ 10ನೇ ತಾರೀಕು ಏನು ಮಾಡ್ತಾ ಇದ್ದೀವಿ, ಅದು ಪ್ರೀ ಲಿಟಿಗೇಷನ್ ಕನ್ಸಲೇಷನ್ ಅಂತ ನಾವು ಮಾಡ್ತಿದ್ದೀವಿ. ಇನ್ನು ಮುಂದೆ ನ್ಯಾಯಾಲಯಕ್ಕೆ ಬರೋವಂಥ ಪ್ರಕರಣಗಳನ್ನ ಅಲ್ಲಿ ನಾವು ತಗೊಂಡು PLCಲಿ ಈ ಬ್ಯಾಂಕ್ಗಳೇನಿರ್ತವೆ ಅಲ್ಲಿ ನಾವು ರಾಜಿ ಮಾಡಿ ಮುಗಿಸೋವಂಥ ಕೇಸ್ಗಳಾಗಿರ್ತವೆ. ಇನ್ನೊಂದು ಉದ್ದೇಶ ಏನು ಅಂದರೆ, ನೀವೀಗ ಒಂದು ಬ್ಯಾಂಕಿಗೆ ಇಷ್ಟು ಅಮೌಂಟ್ ಎಷ್ಟು ಕಟ್ಟಬೇಕು ಅಂತ ಇರುತ್ತೆ, ಆ ಅಮೌಂಟ್ಗಿಂತ ಕಮ್ಮಿಗೂ ನಾವು ರಾಜಿ ಮಾಡ್ಕೊಂಡು ಇಬ್ಬರು ಪಕ್ಷಗಾರರು ಒಪ್ಪಿ ಮುಗಿಸೋವಂಥ ಮೇನ್ ಉದ್ದೇಶ ಇದು ಅದಾಲತ್ತಿಂದ ಆಗಿರುತ್ತೆ. ಅದಾಲತ್ತಾಗಿ ಪ್ರೀ ಲಿಟಿಗೇಷನ್ ಕನ್ಸಲೇಷನ್ ಹೇಳಿದ್ರು ಅದು ಉದ್ದೇಶ ಆಗಿರುತ್ತೆ. ನಮ್ಗೆ ಇನ್ನೊಂದೇನು ಅಂದರೆ, ಪುಷ್ಪರಾಜ್, V4 ನ್ಯೂಸ್, ಸುಳ್ಯ.